राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेव महेश्वरा गुरु साक्षात परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ। ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜಯ ರಘುವೀರ ಸಮರ್ಥ कृष्ण हरे जय जय राम कृष्ण हरे जय जय राम कृष्ण हरे जय राम कृष्ण हरे जय जय राम कृष्ण हरे जय राम कृष्ण हरे जय जय राम कृष्ण हरे जय जय राम जय जय राम समर्थातिया सेवका वक्रपाये समर्थातिया सेवका वक्रपाये समर्थातिया सेवका वक्रपाये समर्थातिया वक्रपाये असा सर्व भूमंडळी कोण आहे असा सर्व भूमंडळी कोण आहे समर्थातिया असा सर्व असा सर्व भूमंडळी कोण आहे असा सर्व भूमंडळी कोण आहे जयाची लीला वर्णिती लोकतीनी जयाची लीला वर्णिती लोकतीनी रूपेची कला राम दासा विभा रूपेची कला राम दासा विभानी समर्थातिया असा सर्व भूमंडळी कोण आहे भूमंडळी कोण आहे असा सर्व भूमंडळी जयाची लीला वर्णिती लोकतीनी जयाची लीला
जयाची निळावळीची लोकचिनी उपेक्षिकदा रामरूपाचा अभिमानी समर्थातिया देवका वक्रमाये समर्थातिया देवका वक्रमाये समर्थातिया वक्रमाये असा सर्व Kopara Kumayi Kopara Kumayi Kopara Kumayi Kopara Kumayi Ola Putari Gavana Sri Nyalade ಪ್ರಥಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ತಿಕ ಮಾಸ ಕಾರ್ತಿಕೋತ್ಸವದ ನಿಮಿತ್ತ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬಾಹ್ಯವಾಗಿ ಅಂತೂ ಬಹಳಷ್ಟು ವೈಭವಗಳನ್ನು ಕಾಣಲಿಕ್ಕತ್ತೀವು. ಇದ್ರ ಜೊತೆ ಆಂತರಿಕವಾಗಿ ನಾವು ವೈಭವ ರೀತಿಯಿಂದ ನಾವು ನಮ್ಮ ಹೃದಯವನ್ನು ವಿಶಾಲ ಮಾಡ್ಕೋಬೇಕಾಗ್ಯದ. ಅದಕ್ಕಾಗಿ ಪಹಾವೇ ಆಪಣಾಸಿ ಆಪಣ, ನಮ್ಮನ್ನು ನಾವು ಶೋಧ ಮಾಡಿದಾಗ ಮಾತ್ರ ಈ ಪರಿವರ್ತನೆ ಆಗ್ತದೆ. ಆ ಪರಿವರ್ತನ ಮಾತ್ರ ಸದ್ಗುರುಗಳಿಗೆ ಸಂತೋಷ ಕೊಡ್ತದ ಅನ್ನುವಂಥ ಮಾತು ಹೇಳ್ಕೊತ ಇವತ್ತ ಸಮರ್ಥರು ಒಂದು ವಿಶೇಷವಾದಂತಹ ಮನಾಚೆ ಶ್ಲೋಕವನ್ನು ನಮಗೆ ಪೀಠಿಕೆಗೆ ಇಟ್ಟಾರೆ. ಮನಾಚೆ ಶ್ಲೋಕದ ಬಗ್ಗೆ ಬಹಳಷ್ಟು ನಾವು ತೀಕ್ಷ್ಣವಾಗಿ ವಿಚಾರ ಮಾಡಿಲ್ಲ. ನಿಜವಾಗಿಯೂ ಮನಾಚೆ ಶ್ಲೋಕದ ಒಂದು ವಿಶೇಷತೆ ಏನದ ಅಂದ್ರೆ, ರಾಮದಾಸಿ ಸಂಪ್ರದಾಯದವರು ಈ ಒಂದು ಮನಾಚೆ ಶ್ಲೋಕಕ್ಕೆ ಮನೋಪನಿಷತ್ ಅಂತಾರೆ. ಉಪನಿಷತ್ತಕ್ಕೆ ಸಮಾನವಾದಂತಹ ಜ್ಞಾನವನ್ನು ನೀಡುವಂತ ಯಾವುದಾದ್ರೂ ಇತ್ತಂದ್ರ ಅದು ಮನಾಚೆ ಶ್ಲೋಕ, ಮನೋಬೋಧ. ಇದರ ವಿಶೇಷತೆ ಏನಂದ್ರ, ನಾವು ಬೇಕಾದಷ್ಟು ಎಷ್ಟು ಬೇಕಾದಷ್ಟು ಕೇಳಿ, ಎಷ್ಟು ಬೇಕಾದಷ್ಟು ಸೇವಾ ಮಾಡಲಿ, ಎಷ್ಟು ಬೇಕಾದಷ್ಟು ಸಾಧನಾ ಮಾಡಲಿ, ಎಷ್ಟು ಬೇಕಾದಷ್ಟು ನಾವು ಪರಮಾರ್ಥದೊಳಗ ಮಾಡಿದ್ರು ಸಹಿತ ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಲಾರ್ದ ಪರಿವರ್ತನ ಅಂತೂ ಯಾವ ಕಾಲಕ್ಕೂ ಆಗುವುದಿಲ್ಲ. ಇದನ್ನು ತಿಳ್ಕೊಂಡು ಅದಕ್ಕೆ ಇವರೇನಂದ್ರು ಶರಣರು, 100 ಓದಿ 100 ಕೇಳಿ ಮಾಡುವುದೇನು, ಆಶಾ ಹರಿಯದೆ ರೋಷ ಬಿಡದೆ. ಇವು ಯಾವ ಹೋಗ್ಲಿಲ್ಲ ಅಂದ್ರ, ಮಾತಿನಂತೆ ಮನವಿಲ್ಲದ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸರಿ. ಮಾತೊಂದು ಮನ ಒಂದು ಹಿಂಗಿದ್ದಂಥವ್ರ ಅವ್ರು ಏನಂದ್ರ, ಅವರು ಉಪಮಾ ಡೊಂಬರಂದ್ರು. ಅಂಥ ಡೊಂಬರ ನೋಡಿ ಕೂಡಲ ಸಂಗಮ ನಗುವುದಿಲ್ಲ ನೋವು. ಒಳಗ ಹೊರಗ ಒಂದಾಗಿರುವಂತ ಭಕ್ತ ಏನಿದ್ದಾರಲ್ಲ, ಅಂತ ಮುಗ್ಧ ಭಕ್ತನಿಗಾಗಿ ಸಮರ್ಥರು ಎಂಥ ಬೇಕಾದಂತ ಅವ್ರಿಗೆ ಸಮಸ್ಯೆ ಬಂದ್ರು ಸಹಿತ ಅದರಿಂದ ಪಾರ ಮಾಡಲಿಕ್ಕೆ ಸಮರ್ಥರು ತಯಾರಿದ್ದಾರೆ. ಸಮರ್ಥರು ಅಂತ ಯಾರಿಗಂತಾರದ್ರ, ಸೃಷ್ಟಿ ಸ್ಥಿತಿ ಲಯ ಇವು 3 ಯಾರ ಆಧೀನದಾಗವಲ್ಲ ಅವರಿಗೆ ಮಾತ್ರ ಸಮರ್ಥರು ಅಂತಿರ್ತಾರ. ಅಂತ ಸಮರ್ಥಾಚಿಯ ಸೇವಕ ವಕ್ರಪಾಹೇ
असा सर्व भूमंडळी कोण आहे जयाती लीळा वर्णिती लोक तिन्ही नुपेक्षी कदा ರಾಮದಾಸಾಭಿಮಾನಿ ಸಮರ್ಥರ ಶಿಷ್ಯನನ್ನ ವಕ್ರದಿಂದ ದೃಷ್ಟಿಯಿಂದ ನೋಡುವವರು ಈ ಮೂರು ಲೋಕ ಈ ಭೂಮಂಡಲ ಒಳಗೆ ಯಾರಿದ್ದಾರ ಅಂತಾರು. ಯಾಕಂದ್ರೆ ಯಾರ ಲೀಲೆಯನ್ನ ಮೂರು ಲೋಕಗಳು ವರ್ಣಿಸ್ಲಿಕ್ಕತ್ತಾವ ಅಂತ ಸ್ವತಃ ಸಮರ್ಥರನ್ನ ಅವರ ಒಂದು ಶಿಷ್ಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂತವ್ರು ಯಾರಿದ್ದಾರೆ ಅನ್ನುವಂಥದ್ದು ಈ ಒಂದು ಶ್ಲೋಕ. ಇದು ಎದಕ್ಕೆ ಹೇಳಿದ್ರು ಅಂದ್ರೆ ಸರ್ವಸಾಧಾರಣ 27ನೇ ಶ್ಲೋಕದಿಂದ 37ನೇ ಶ್ಲೋಕದವರೆಗೆ ಮರಾಠಿ ಶ್ಲೋಕವನ್ನು ನೀವು ತೆಗೆದು ನೋಡ್ರಿ. ಭಕ್ತರಿಗೆ ಒಂದು ಅಭಯ ಹಸ್ತ ನೀಡುವಂತಹ ಶ್ಲೋಕಗಳು. ಸದ್ಗುರುವಿನ ಶಿಷ್ಯನಾದ ಮೇಲೆ ಅವ ಯಾವುದಕ್ಕೂ ಚಿಂತೆ ಮಾಡೋ ಕಾರಣಿಲ್ಲ, ಯಾವುದಕ್ಕೂ ಭಯ ಪಡೋ ಕಾರಣಿಲ್ಲ, ಯಾವುದನ್ನು ನೀನು ವಿಚಾರ ಮಾಡಬೇಡ, ನಿನ್ನ ಜವಾಬ್ದಾರಿ ನನಗದ ಅಂತಾರೆ. ಟೊಬ್ಬಾರ ಕುಮಾರಿ ಅಂತ ಒಂದು ಪ್ರಸಂಗವನ್ನ ಇದ್ದ ಸಮಯದೊಳಗೆ ನಾ ಇವತ್ತು ನಿಮಗೆ ಹೇಳ್ಬೇಕಂತೀನಿ. ಯಾಕೆ ಹೇಳ್ಬೇಕು ಅಂದ್ರೆ ಇವತ್ತಿನ ದಿವಸ ಖಜಾಪುರ ಮಂಡಳಿ ಏನದಲ್ಲ ಯುವಕರು ಬಹಳಷ್ಟು ಏನಪ್ಪಾ ಅಂದ್ರೆ ತಮ್ಮನ್ನ ತಾವು ಪೂರ್ಣ ಅರ್ಪಣೆ ಮಾಡ್ಕೊಳ್ಳೇವಲ್ಲಕ್ಕೆ ಬರ್ಲಿಕ್ಕತ್ತಾರ ಸಮರ್ಥರಿಗಾಗಿ. ಅವ್ರಿಗೆ ಇದೊಂದು ಗೊತ್ತಿರಲಿ, ಸಮರ್ಥರಿಗಾಗಿ ನಾವು ಏನೇ ಮಾಡಿದ್ರು ಸಮರ್ಥ ನಮಗೆ ಅದ್ರ 10 ಪಟ್ಟು ಮಾಡ್ತಿರ್ತಾರೆ ಅನ್ನುವಂತ ತಿಳ್ಕೊಳ್ಳಿ. ಸಮರ್ಥರು ತಮ್ಮ ಅವತಾರ ಕಾರ್ಯದೊಳಗ ಅವರು ಒಂದು ಮೂಲ ಉದ್ದೇಶನೇ ಗುರಿನೇ ಇತ್ತಂದ್ರ ಉತ್ತರೋತ್ತರವಾಗಿ ಭಕ್ತಿ ಬೆಳಿಬೇಕು, ಉಳಿಬೇಕು. ಇದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಎಲ್ಲೆಲ್ಲಿ ವಿಶೇಷವಾದಂತಹ ವ್ಯಕ್ತಿಗಳು ಕಂಡು ಬರ್ತಾರ, ಅಂತ ಒಂದು ನಿಷ್ಠಾವಂತ ಒಂದು ಗುಣ ಯಾರಂತ ಕಾಣ್ ಬರ್ತಾರ ಅಂತವ್ರು ಸಾಂಪ್ರದಾಯಕ್ಕೆ ತಗೋತಿದ್ರು. ಅದ್ರ ಸಂಬಂಧ ಏನ್ ಮಾಡ್ತಿದ್ರು, ಅವರು ಊರೂರು ತಿರುಗ್ತಿದ್ರು, ಊರೂರು ಅಡ್ಡಾಡ್ತಿದ್ರು. ತಿರುಗ್ತಿದ್ರು ಅನ್ನುವಂತ ಶಬ್ದನು ಸಹಿತ ಯೋಗ್ಯ ಆಗುದಿಲ್ಲ ಮಹಾತ್ಮರಿಗೆ. ಊರೂರ ಶಿಷ್ಯನ ಯಾರೊಬ್ಬರು ಕರ್ಕೊಂಡು ಅಡ್ಡಾಡ್ತಿದ್ರು. ವಾಸ್ತವಿಕ ಆಗಿ ಛತ್ರಪತಿ ಶಿವಾಜಿಯ ಒಂದು ರಾಜಗುರುಗಳವರು. ಆದ್ರೆ ರಾಜ್ಯದಾಗ ಹೋಗಿ ಸುಖಭೋಗವನ್ನು ಎಂದೂ ಉಣ್ಣಲಿಲ್ಲ ಅವರು. ತಾವು ಮಾತ್ರ ಹೊರಗೆ ಜೋಳಿಗೆ ಹಾಕೊಂಡು ಊರೂರು ಅಡ್ಡಾಡ್ತಿದ್ರು. ಒಂದು ದಿವಸ ಒಂದು ಅಡ್ಡಾಡೋ ಹೊತ್ತಾಗ ಇಬ್ಬರು ಗಂಡ ಹೆಂಡತಿ ಬಂದು, ಒಂದು ಸಣ್ಣ ಹುಡುಗ ಬಂದು ಸಮರ್ಥರ ಕಾಲಿಗೆ ಬೀಳ್ತಾರ. ಆಮೇಲೆ ಆ ಹುಡುಗನ್ನು ಸಮರ್ಥರ ಕಾಲಿಗೆ ಹಾಕ್ತಾರ. ನೋಡ್ತಾರೆ ಸಮರ್ಥರು ಆ ಹುಡುಗನ್ನ, ಅಗದಿ ಕೆಂಪು ಬಣ್ಣ, ನೆಟ್ಟ ಮೂಗ, ಅಗದಿ ಆ ಮೋತಿ ನೋಡಿದ ಕೂಡಲೇ ಇವನಂತಲೇ ಒಂದು ವಿಶೇಷ ಪ್ರತಿಭೆ ಅದ ಅಂತ ಒಂದು ಇದು ಜಾಣ್ಮೆ ಅದ ಅನ್ನುವಂಥ ಸಮರ್ಥರ ಕಂಡು ಹಿಡಿತಾರ. ಕಂಡು ಹಿಡಿದು ಆ ಕ್ಷಣದಾಗ ಅವ್ರಿಗೆ ಅನಿಸಿಬಿಡ್ತದೆ, ಈ ಹುಡುಗನ್ ನಮ್ಮ ಸಾಂಪ್ರದಾಯಕ್ಕೆ ಯಾಕೆ ತಗೋಬಾರ್ದು ಅಂತೇಳಿ ವಿಚಾರ ಮಾಡಿಕೊಂಡು ನಮ್ಮ ಸಾಂಪ್ರದಾಯದಾಗ ಇಂಥ ವ್ಯಕ್ತಿಗಳು ಬೇಕು. ಬರೇ ಮಾತಿನಿಂದ ಕೆಲಸ ಆಗುದಿಲ್ಲ. ಅವ್ರು ಎಂತ ಅವರಂದ್ರು ಆ ತಂದೆ ತಾಯಿಗಳಿಗಂತಾರ, ಈ ಹುಡುಗನ್ನ ನಮ್ಮ ಸಾಂಪ್ರದಾಯಕ್ಕೆ ಕೊಟ್ಟು ಬಿಡ್ರಿ. ಸಮರ್ಥನ ಮಾತು ಯಾರು ಮೀರತ್ತಿದ್ದಿಲ್ಲ. ಅವಾಗ ಆಗಿಂದಾಗ ಆ ಹುಡುಗಗೆ ದೀಕ್ಷಾ ಕೊಡ್ತಾರ. ದೀಕ್ಷಾ ಕೊಟ್ಟ ತಾವೇನು ಊರೂರು ಅಡ್ಡಾಡ್ತಿರ್ತಾರಲ್ಲ ಅವಾಗ ಹುಡುಗನ್ನೂ ಕರ್ಕೊಂಡು ಹೋಗ್ತಾರ. ಹಿಂಗೆ ಹೋಗ್ತಿರ್ತಾರ. ಒಂದ್ ದಿವಸ ಮಧ್ಯಾಹ್ನ 2 ಗಂಟೆ ಆಗಿರ್ತದ. ಒಂದು ಊರಿಗೆ ಹೋಗ್ತಾರ, ಹಸು ಆಗ್ತದಲ್ಲ, ಮತ್ತು 2 ಗಂಟೆಗೆ ಊಟದ ವ್ಯವಸ್ಥೆ ಬೇಕು. ಅವಾಗ ಏನಂತಾರ, ಎಲ್ಲಿ ಇಳ್ಕೋಬೇಕು ಅಂತ ನೋಡಿದ್ರೆ ಎಲ್ಲಿ ಇಳ್ಕೊಳಿಕ್ಕೂ ಜಾಗ ಇರ್ತಿದ್ದಿಲ್ಲ. ಅವಾಗ ಯಾವ್ದಾರ ಗುಡಿ ಗುಂಡಾರ ಇಂಥವ ಧರ್ಮಶಾಲಿ ನೋಡ್ತಿದ್ರು. ಹನುಮಂದಿಯವ್ರ ಗುಡಿ ಕಾಣಿಸ್ತದ, ಬಾರಪ್ಪ ಮಧುಕರ ಅಂತೇಳಿ ಅವನ ಹೆಸರು, ಹುಡುಗನ ಹೆಸರು ಮಧುಕರ. ಅವನು ಕರ್ಕೊಂಡು ಹೋಗಿ ಆ ಗುಡಿ ಎಲ್ಲ ಕಸ ಹೊಲಸಿ, ಯಾರು ಸ್ವಚ್ಛ ಇರುದಿಲ್ಲಲ್ಲ, ಕಸ ಗಿಸ ಹುಡುಗಿ ಸ್ವಚ್ಛ ಮಾಡಿ ಒಂದು ಹಾಸಿ ಹಾಸ್ಕೊಂಡು ಕೂಡ್ತಾರ. ನೋಡಪ್ಪ ಮಧುಕರ, ಟೈಮ್ ಅಂತೂ ಭಾಳ ಆಗ್ಯದ, ಕೋರಾನ್ನ ಭಿಕ್ಷಾ ತರಬೇಡ ಅಂತಾರ. ಅಂದ್ರೆ ಕಾಳ ಹಿಟ್ಟ ತಂದೆ ಅಂದ್ರೆ ಅವನು ಬೇಯಿಸ್ಕೊಂಡು ಭಕ್ರಿ ಮಾಡಿಕೊಂಡು ತಿನ್ಲಿಕ್ಕೆ ಅಷ್ಟು ಟೈಮ್ ಇಲ್ಲ. ಹೋಗಿ ಊರಾಗ ಹೋಗು, ಒಂದು 4 ಮನಿ ಏನಪ್ಪ ಅಂದ್ರೆ ಮಧುಕರಿ ತೊಗೊಂಡು ಬಾ ಅಂದ್ರೆ ಮಾಡಿದ ಅಡಿಗೆಯನ್ನು ಭಿಕ್ಷೆ ಹಾಕಿಸ್ಕೊಂಡು ಬಾ ಅಂತ ಹೋಗ್ತಾ ಕೂಡಲೇ ಆ ಹುಡುಗ ಕೊಳ್ಳಿಗೆ ಒಂದು ಇದಕ್ಕೆ ಹೆಗಲಿಗೆ ಒಂದು ಜೋಳಿಗೆ ಹಾಕೋತಾನ. ಕೈಯಾಗ ತಾಳ, ಈ ಕಡೆ ಜೋಳಿ ತಾಳಿ ಅಂತ ಅವ್ನು ಹಿಡ್ಕೊಂಡ ಏನಪ್ಪ ಅಂದ್ರೆ ಹೋಗ್ತಾನೆ ಊರಾಗ. ಹುಡುಗ ಅವ್ ಇಷ್ಟು ಇದು ಇರ್ತಾನಲ್ಲ, ಹೋಗೋದಕ್ಕೆ ಊರಾಗ ಅವಾಗ ಹಿಂದಕ್ಕೆ ಹೆಂಗಿತ್ತು ಅಂದ್ರೆ ಚೌಡಿ ಅಂತ ಬರ್ತಿತ್ತು.
ಯಾವುದೋ ಊರಾಗ ಒಂದು ಚೌಡಿ, ಈಗ ನೀವು ಇದಕ್ಕೆ ತಲೆಟ್ಟಿಗೆ ಹೋದ ಕೂಡಲೇ ಚೌಡಿ ಬರ್ತದೆ. ಚೌಡಿ ಒಳಗೆ ಚೌಡಿ ಬಹಾದೂರ್ ಒಳಗೆ ಕೂತಿರ್ತಿದ್ರು ಅವಾಗ. ಚೌಡಿ ಬಹಾದೂರ್ ಅಂತ ಅವ್ರ ಚರಿತ್ರೆಕಾರರು ಇದನ್ನೇ ಶಬ್ದ ಉಪಯೋಗ ಮಾಡೋರು. ಯಾಕಂದ್ರೆ ಕೆಲಸಿಲ್ಲ ಬಗಸಿಲ್ಲ, ಊಟ ಮಾಡೋದು, ಚೌಡ್ಯಾಗ ಬಂದು ಅವ್ರದ್ದು ಇವ್ರದ್ದು ಊರು ಸಾವರಿ ಮಾತಾಡ್ಕೊತ ಕೂಡುದು. ಈ ಹುಡುಗ ಹೊಂಟಿದ್ದ ಮಧುಕರ, ತಮ್ಮ ಬಾರ 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 ಎಲ್ಲಿ ಅವನು ನೀನು ಅಂತಂದ್ರು. ನಾವು ಹಿಂಗೆ ಅಡ್ಡಾಡ್ಕೊತ ಹೊಂಟು. ಯಾರಿದ್ದಾನೆ ಊರು? ನಮ್ಮ ಗುರುಗಳಿದ್ದಾರ, ಅವ್ರ ಗುರುಗಳ ಜೊತೆ ಬಂದ ನೀವು. ಮತ್ತೆ ಈಗೇನು ಹೊಂಟಿ ಅಂತ, ಇಲ್ಲ ನಮಗೀಗ ಮಧುಕರಿ ತಗೊಂಡು ಬಾ ಅಂತ ಗುರುಗಳು ಹೇಳಿದ್ರೆ ಅದಕ್ಕೆ ಬಂದನಿ. ಅವ್ರಂದ್ರು ಏನು ಮಧುಕರಿ ಎಷ್ಟು ತಡ ಮಾಡಿ ಬರ್ತೀವಿ ಹೋದ್ರು. ಅಲ್ಲೋ ಮಧುಕರ, ನಮ್ದು ಈಗಾಗಲೇ ಊಟ ಆಗಿಬಿಟ್ಟದ. ನಾವೆಲ್ಲ ನಿನಗೆ ಮಧುಕರಿ ಮಕ್ಕಳು ಹಾಕಾರ ಖರೆ, ನಮ್ಮದೆಲ್ಲ ಊಟ ಆಗಿಬಿಟ್ಟದ ಅಂದಾಗ ಈಗ ಹೆಂಗೆ ಮಾಡ್ಬೇಕಪ್ಪ ಅದಕ್ಕೆ ಮತ್ತೊಬ್ಬ ಇದ್ದಲ್ಲ ಬಹಾದೂರ್ ಅವಂದ, ನಮ್ಮ ಮನ್ಯಾಗ ನಮ್ಮ ಊರಾಗ ಅಗದಿ ಲೇಟ್ ಮಾಡಿ ಊಟ ಮಾಡೋ ಅಂದ್ರೆ ಒಬ್ಬ ಜೋಶಿ ಬೂವ ಅಂತಿದ್ದಾನೆ. ಭಾಳ ಶಾಣೆ ಇದ್ದಾನ, ಭಾಳ ಪಂಡಿತ್ ಇದ್ದಾನ, ಭಾಳ ಇದು ಇದ್ದಾನ. ಅದಕ್ಕೆ ಅಲ್ಲಿ ಹೋದ್ ನೀ ಬೇಡಿದೆ ಅಂತ ತಿಳ್ಕೊ, ನೀ ಮಧುಕರಿ ಕೇಳಿದೆ ಅಂದ್ರೆ ಅವ್ರು ಎಷ್ಟು ಹಾಕ್ತಾರಂದ್ರೆ 10 ಮನ್ಯಾಗ ಹಾಕುವಷ್ಟು ಭಿಕ್ಷಾ ನಿನಗೆ ಹಾಕ್ತಾರೆ. ಅದಕ್ಕೆ ಸೀದಾ ಅಲ್ಲಿ ಹೋಗ್ಬಿಡೋದು ಕೂಡ ಹುರುಪ ಆಗಿಬಿಡ್ತು. ಹುಡುಗ ಹೈರಾಣ ಆಗಿತ್ತು ಇಷ್ಟು ಅಡ್ಡಾಡಿದ್ದು. ಸೀದಾ ಜೋಶಿ ಬುವನ್ ಮನೆಗೆ ಹೋದ. ಜೋಶಿ ಬುವನ್ ಮನೆ ಮುಂದೆ ನಿಂತ ಏನಂದ್ರವ, ಸಮರ್ಥಾದ್ಯ ಸೇವಕ ವಕ್ರಪಾಹೆ असा सर्वभूमंडळी कोण आहे जयाची लीळा वर्णिती लोकतीनी ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಇದೇ ಏನು ಪೀಠಿಕಾ ಇದು ತಗೊಂಡಲ್ಲ ಅದನ್ನೇ ಅಂದ. ಯಾಕಂದ್ರೆ ಇದು ರಾಮದಾಸಿ ಸಂಪ್ರದಾಯದ ಇನ್ನುವರೆಗೂ ರೂಢಿ ಅದ. ಇನ್ನುವರೆಗೂ ರಾಮದಾಸಿ ಸಂಪ್ರದಾಯದಾಗ ರಾಮನವಮಿ ಉತ್ಸವ ಆಗ್ಬೇಕಾದ್ರೆ, ದಾಸನವಮಿ ಉತ್ಸವ ಆಗ್ಬೇಕಾದ್ರೆ ಭಿಕ್ಷಾ ಬೇಡ್ಲಿಕ್ಕೆ ಅಂತೇಳಿ ಹೋಗ್ತಾರ. ಹೋದಾಗ ಅವರು ರಾಮದಾಸ್ ಮಹಾರಾಜಕ್ಕೆ ಇದು ಅದ ನಿಯಮ, ಹೋಗಿ ಮನೆ ಮುಂದೆ ಒಂದು ಮನಾಚ ಶ್ಲೋಕ ಅನ್ರಿ, ಅವ್ರು ಏನು ಹಾಕ್ತಾರೆ ಅಷ್ಟು ತಗೊಂಡು ಬರ್ರಿ. ಭಾಳ ಹಾಕಿದ್ರಂದ್ರೆ ಭಾಳ ಬ್ಯಾಡ ಅಂತ ಹೇಳ್ರಿ, ಅಷ್ಟೇ ಒಂದು ಮುಷ್ಟಿಗೆ ತಗೊಂಡು ಬಂತಾರೆ. ಅಂದು ಕೂಡಲೇ ಸಮರ್ಥಾಜಿಯ ಸೇವಕ ವಕ್ರಪಾಹೆ ಅಸಾ ಸರ್ವಭೂಮಂಡಳಿ ಕೋಣಾಹೆ ಜಯಾಚಿ ಲೀಳಾವರ್ಣಿತಿ ಲೋಕತಿನಿ ನುಪೇಕ್ಷಿ ಕದಾ ರಾಮ ದಾಸಾಭಿಮಾನಿ. ಜೈ ಜಯ ರಘುವೀರ ಸಮರ್ಥ ಅಂತ ಬದುಕಾರ ಅಂತ ಕುಳ್ಕಾಣಿ ಒಳಗೆ ಕೇಳಿದ. ಏನು ಉರು ಮುಟ್ಟಿದ್ದಾನೆ ಹುಡುಗ ಅಂದ್ರೆ ಅವರು, ಏನು ನೀವು ಎಷ್ಟು ತಡ ಅಂತಾರಲ್ಲ ಅಂತ ಹೋಗಿ ಬಂದು ನೋಡ್ತಾರೆ. ನೋಡಿ ಏನೋ ಅಂತ ಇನ್ನ ಬಂದು ಮತ್ತಂದವ ಇವು ಪಕ್ಕ ತಿಳಿದಿಲ್ಲ ಅಂತೇಳಿ, ಪಕ್ಕ ತಿಳಿದಿಲ್ಲಂತ ಸಮರ್ಥಾಚಿಯ ಸೇವಕ ವಕ್ರಪಾಯ ಅಸಾ ಸರ್ವಭೂಮಂಡಳಿ ಗೋಣಾಯ ಜಹಾತಿ ಲೀಳಾವರ್ಣಿತಿ ಲೋಕತಿ ನೀನು ಉಪೇಕ್ಷಿ ಕದಾ ರಾಮದಾಸಾಭಿಮಾನಿ ಅಂತ ಮತ್ತೆ ಜಯ ಜಯ ರಘುವೀರ ಸಮರ್ಥಂದ. ಅಲ್ಲೋ ಏನೊಳ್ಳೆ ಖಡಕ್ ಹೇಳಿಕತ್ತಿ ಶ್ಲೋಕ, ಇದ್ರ ಅರ್ಥ ನಿನಗೆ ಗೊತ್ತದ ಅಂತ ಕೇಳಿದವ ಜೋಶಿ ಬುವ. ಅರ್ಥ ತಿಳ್ಕೊಳಕ್ ಇದ್ರಾಗ ಏನ್ ದೊಡ್ಡಗಾಗಲ್ಲ ಅಂತಂದ ಹುಡುಗ. ಸಮರ್ಥನ ಸೇವಕರನ್ನ ವಕ್ರ ದೃಷ್ಟಿಯಿಂದ ನೋಡೋರು ಈ ಭೂಮಂಡಲೊಳಗೆ ಯಾರಿದ್ದಾರ? ಯಾಕಂದ್ರೆ ಆ ಸಮರ್ಥರನ್ನ 3 ಲೋಕಗಳು ಅವರ ಲೀಲೆಯನ್ನು ಹೊಗಳುವಂತಾಗ ಅವ್ರ ದೃಷ್ಟಿ ಕೆಟ್ಟ ದೃಷ್ಟಿಯಿಂದ ನೋಡೋರು ಯಾರಿದ್ದಾರ? ಇಷ್ಟೇ ಅದ. ಒಂದು ಕುಳ್ಳ ಒಂದ ಯಾರು ನೀನು ಸಮರ್ಥರು ಒಂದು ರಾಮದಾಸ್ ಸ್ವಾಮಿಗಳು ಅಂತಂದು, ಭಾರಿ ಇದ್ದಂಗೆ ಕಾಣಿಸ್ತಾರೆ ಬಿಡು ನೀನು, ಹಂಗಾರ ಹಿಂಗೆ ಮಾಡು ಸ್ವಲ್ಪ ತಡಿ ಅಂತೇಳಿ ಪಂಚಾಂಗ ತಗೊಂಡ ಆ ಹುಡುಗನ ಪಂಚಾಂಗ ನೋಡಿದ್ರು. ಅವನು ಹುಟ್ಟಿದ ಇದು ತಗೊಂಡ ನೋಡಿ ಅಂದ್ರು, ಎಟ್ಟ ಅಗದಿ ಚಿಗ್ರಾಡ್ಲಿಕ್ಕತ್ತಿ, ನಾಳೆ ಮಧ್ಯಾಹ್ನ ಮೇಲೆ ನಿನಗೆ ಮರಣದ ಅಂತ. ಪಂಚಾಂಗದ ಪ್ರಕಾರ ನಾಳೆ ಮಧ್ಯಾಹ್ನ ಮೇಲೆ ನೀನು ಹೋಗ್ತಿ. ಅಕಸ್ಮಾತ್ ನಿನ್ನ ಮಹಾರಾಜರು, ನಿನ್ನ ರಾಮದಾಸ್ ಸ್ವಾಮಿಗಳು, ನಿನ್ನ ಸಮರ್ಥರು ನಿನ್ನ ಉಳಿಸಿದ್ರು ಅಂದ್ರ ನಾಳೆ ಬಾ 10 ಪಟ್ಟು ನಿನಗೆ ಭಿಕ್ಷಾ ಹಾಕ್ತಂತೆ. ಕೆಟ್ಟ ಮೋತಿ ಮಾಡ್ಕೊಂಡ ಅಂದ ಕೂಡಲೇ ನೋಡಿದ ಗಾಬರಿ ಆಗಿಬಿಟ್ಟು, ಮರಣದ ಅಂದ್ರೆ ಈಗ ನಾವೇ ನೋಡ್ರಿ ನೀವು ಇಷ್ಟೆಲ್ಲ ಜಿಗಿದಾಡ್ತೀವಿ, ನಿನ್ನ ಸಾಹಿತ್ಯ ಅಂದ್ರೆ ಮೋತಿ ನೋಡ್ರಿ ಅಂದ ಕೂಡಲೇ ಹುಡುಗ ಅಲ್ಲೇ ಇಲ್ಲೇ ಒಂದು 4 ಮನೆ ಭಿಕ್ಷಾ ಬೇಡ್ಕೊಂಡು ಬಂದ ಸಮರ್ಥರಂತೇಳಿ ಹೋದ, ಕೆಟ್ಟ ಮೋತಿ ಮಾಡ್ಕೊಂಡು ಹೋದ. ನೋಡ್ರಿ, ಮನುಷ್ಯ ಹುರುಪಿದ್ರೆ ಎಲ್ಲ ಹೋಗ್ರು. ಇವತ್ತು ಇಷ್ಟೆಲ್ಲ ಚಂದ ಆಗಲಿಕ್ಕೆ ಒಳಗಿರುವಂಥ ಹುರುಪೇ ಕಾರಣ. ಅಕಸ್ಮಾತ್ ಇದ್ರೊಳಗೆ ಒಂದು ಸ್ವಲ್ಪ ನಮ್ಗೆ ಹುರುಪು ಹೋತು, ಏನೋ ಒಂದು ಮಾನಸಿಕ ಆತಂದ್ರೆ ನಮ್ಮ ಮಾಡೋ ಕೆಲಸಗಳು ಯಾವ ಸಕ್ಸಸ್ ಆಗೋದಿಲ್ಲ. ಅಂದ ಕೂಡಲೇ ಯಾಕೋ ಬಂದು ಕೂತ ಹುಷ್ ಅಂತೇಳಿ, ಯಾಕೋ ಮುದುಕರ ಹೀಗ್ಯಾಕೋ ಎಷ್ಟು ದಣದಿ ಕಾಣಿಸ್ತದ. ಏನು ದಣುದ್ರಿ, ನಮ್ಮ ಪರಿಸ್ಥಿತಿನೇ ಭಾಳ ಕೆಟ್ಟ ಆಗ್ಯದ. ಏನದೇ ಆಗ್ಯದು,
ಏನು ಜೋಶಿ ಭವನ್ ಅಂತಲ್ಲಿ ಹೋಗಿದ್ನಿ ಅವ ಪಂಚಾಂಗ ತೆಗೆದು ನಾಳೆ ಮಧ್ಯಾಹ್ನ 2 ನಂತರ ನೀ ಸಾಹಿತ್ಯ ಅಂತ ಹೇಳ್ಯಾರ. ಹಿಂಗಾಗಿ ನನಗೆಲ್ಲ ಥರ ಆಗ್ಲಿಕ್ಕತ್ತದ. ಈಗ ನಾ ಹೆಂಗೆ ಮಾಡ್ರಿ ಗುರುಗಳು ಅಂತಂದ. ಅವ್ರಂದ್ರು ಇನ್ನ ನಾ ಮಧ್ಯಾಹ್ನದಾಗ ಸಾಯ್ತಾರ ಅಂತ ಹೇಳ್ಯಾರಲ್ಲ ಅಂತ. ಈಗ ಯಾಕೆ ಇಷ್ಟು ಥರ ಮಾಡ್ಕೊ ನೋಡ್ರಿ, ಮೈಯೆಲ್ಲ ಥಂಡಿ ಬಿಡ್ಲಿಕ್ಕತ್ತದ, ಮೈ ಬೆಚ್ಚಗಾಗ್ಯದ. ನಾ ಇನ್ನೇನು ಉಳಿದಿದ್ದ ಹೋಗ್ಬಿಡು, ಬದಲು ಊಟ ಮಾಡಿ ಒಂದು ಸ್ವಲ್ಪ ಮಲ್ಕೊ ಆರಾಮ್. ಏನು ಊಟ ಮಾಡ್ಲಿ ಅಂತ ನಾಳೆ ಸಾಯವಿದ್ದು ನೀನು ಊಟ ಏನು ಮಾಡ್ಲಿ ಅಂತ ಅಂದು ಕೂಡಲೇ ಸಮರ್ಥನೆ ಕೂಡಿಸ್ಕೊಂಡು ತೊಡಿ ಮೇಲೆ ಕೂಡಿಸ್ಕೊಂಡ 4 ತಾಸು ಮಧುಕರಿ ತಿನ್ನಿಸ್ತಾನೆ. ಸಮರ್ಥರ ಕೈಯಲ್ಲಿ ತಿನ್ನುವಂಥ ಭಾಗ್ಯ ಅಂತದಿರ್ಬೇಕು. ಯಾಕಂದ್ರೆ ಪವಿತ್ರ ಹೃದಯ ಅದು. ಅಂದು ಕೂಡಲೇ ತಿನ್ನಿಸ್ತಾರ. ಮಲ್ಕೊಂಡ್ರೆ ಎಲ್ಲಿ ನಿದ್ದೆ ಹತ್ತಬೇಕು, ನಡಗಲಿಕ್ಕೆ ಶುರು ಮಾಡ್ತಾನೆ, ಬಡಬಡಿಸ್ಲಿಕ್ಕೆ ಶುರು ಮಾಡಿಬಿಡ್ತಾನೆ, ಶುರು ಮಾಡ್ತಾನೆ. ಯಾಕಂದ್ರೆ ಅವ್ವ ಅಪ್ಪನ ಬಿಟ್ಟು ಬಂದಿರ್ತಾನ. ಅವ್ವ ಅಪ್ಪನ ನೆನೆಸ್ಕೋತಾನ. ಅವ್ವ ಅಪ್ಪ ನಾ ಈಗ ಹೆಂಗೆ ಮಾಡಲಿ, ನಾ ನಾಳೆ ಸಾಯವಿದ್ದೀನಿ, ನನಗೆ ಬುಲಾವ್ ಬಂದದ, ನಾ ಹೋಗ್ಲಿಕ್ಕತ್ತೀನಿ, ನಿಮಗೆ ಬರ್ಬೇಕಂದ್ರೆ ನಿಮ್ಮಂತಲ್ಲಿ ಬರ್ಬೇಕಾದ್ರೆ 4 ದಿವಸ ಬೇಕು, ನಾನು ನಾಳೆ ಸಾಯವಿದ್ದೀನಿ, ನಾನು ನಿಮ್ಮನ್ನು ನೋಡ್ಬೇಕಂದ್ರೂ ಸಹಿತ ನನಗೆ ಸಾಧ್ಯ ಇಲ್ಲ. ಈಗ ನನಗೆಲ್ಲ ವ್ಯವಸ್ಥೆ ನೀವು ತಪ್ಪು ತಿಳ್ಕೊಬೇಡ್ರಿ. ರಾಮದಾಸ್ ಸಮರ್ಥರೇಂದ್ರ ನನಗೆ ಕೊಂದಾರ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಅವ್ರು ಇಂಥ ಕರುಣಾಳುಗಳಿದ್ದಾರ, ಇಂಥ ದಯಾಳುಗಳಿದ್ದಾರೆ, ನಿಮಗಿಂತ ಹೆಚ್ಚು ನನ್ನ ಪ್ರೇಮ್ ಮಾಡ್ಯಾರ. ಖರೆ ನನಗೆ ಹಿಂಗೆ ಗುಲಾವ್ ಬಂದದ ಅಂತೇಳಿ ತ್ರಾಸ ಮಾಡ್ಕೊಳಿಕತ್ತಾನ. ಹಂಗೂ ಹಿಂಗೂ ಬೆಳಕಾಗ್ತದೆ. ಬೆಳಕಾದ ಮೇಲೆ ಮನುಷ್ಯ ಪೂರ್ಣ ನಿಸ್ತೇಜ್ ಆಗಿಬಿಟ್ಟಿರ್ತಾನೆ, ಸಾಯುವುದೇ ಇರ್ತದೆ. ನಿಸ್ತೇಜ್ ಆದ ಕೂಡ ಸಮರ್ಥನಂತರ 7 ಮಧುಕರ ಇವತ್ತು ಶನಿವಾರ ಅಂತಂದ್ರು. ಇವತ್ತು ಶನಿವಾರ ಅಲ್ಲ, ಇವತ್ತು ಶನಿವಾರ ಮಾರುತಿ ವಾರದ ಜಳಕ ಅಂತೂ ಮಾಡಬೇಕು, ನೀನು ಮೊದಲು ಜಳಕ ಮಾಡಂತಾರೆ. ಅವಂತಾನ ಶನಿವಾರ ಇರಲಿ ರವಿವಾರ ಇರಲಿ ನಾ ಏನು ಜಳಕ ಮಾಡ್ಬೇಕಾಗ್ಯದ ಅಂತ ನೋಡ್ರಿ. ಹಿಂಗೆ ಅಕಸ್ಮಾತ್ ಮಧುಕರ ಜಾಗದಾಗ ನಾವಿದ್ರು ಸಹಿತ ಹಿಂಗೆ ಮಾಡ್ತೀವಿ, ಹೌದಲ್ಲ? ನಾವು ಇನ್ನೂ ಸಣ್ಣ ಹುಡುಗಿದ್ದು, ನಾವು ದೊಡ್ಡವ್ರಿದ್ರು ಸಹಿತ ನಡಗ್ತೀವಿ. 70-80 ವರ್ಷದವ್ರಿಗೂ ಸಹಿತ ಇದು ಪರಿಸ್ಥಿತಿ ಬಂತು ನಡಗವ್ರೆ. ಯಾಕಂದ್ರೆ ಇನ್ನೊಂದು 2-3 ವರ್ಷ ಬದುಕಬೇಕು ಅನ್ನೋದು ಎಲ್ಲರಿಗೂ ಇರುವುದೇ, ಸಾಯಬೇಕಂತ ಯಾರಿಗೂ ಇರುವುದಿಲ್ಲ. ಅಂದ ಕೂಡಲೇ ಸಮರ್ಥರಂತಾರೆ, ನಾ ಏನು ಜಳಕ ಬೇಡ್ರಿ, ಹಂಗೆ ಸಾಯ್ತಾನ ಅಂತ. ಸಮರ್ಥರಂತಾರೆ, ಸಾಹಿತಿ ಸ್ವಚ್ಛಾಗಿ ಸಾಯಿ ಅಂತ. ಅಂದ ಕೂಡಲೇ ಬಾ ಅಂತೇಳಿ ಅವ್ನ ತೊಡಿ ಮೇಲೆ ಕೂಡಿಸ್ಕೊಂಡು ಅವು ಎದ್ದು ಕೂಡ್ಲಿಕ್ಕೂ ಆಗ್ತಿರೋದಿಲ್ಲ, ಹಾಗೆಲ್ಲ ಪೂರ್ಣ ನಟಪಟ ಆಗಿಬಿಟ್ಟಿರ್ತದೆ. ಕೂಡ್ಲಿಕ್ಕೂ ಆಗ್ತಿಲ್ಲ, ಆದ್ರೆ ಕೂಡಿಸ್ತಾರೆ. ಅಂದ್ರೆ ಸಮರ್ಥ ಅಂತಃಕರಣ ಹೆಂಗಿರ್ತದೆ ಅನ್ನುವಂಥದ್ದು ಕಲ್ಪನಾ ಮಾಡ್ಕೊಡ್ರಿ. ನಮಗೂ ಸಮರ್ಥರಿದ್ದಾರೆ, ನಮ್ಮನ್ನು ಇದೇ ರೀತಿ ಪಾಲನೆ ಮಾಡ್ಯಾರ ಅಂತೇಳಿ ಇವತ್ತು 50 ವರ್ಷ ಆದರೂ ಸಹಿತ ನಾವು ಅವ್ರನ್ನ ನೆನೆಸ್ಕೊಂಡು ಅಳತೇವು, ಸುಮ್ಮನೆ ಅಳುವುದಿಲ್ಲ. ಸಮರ್ಥರ ನೆನೆಸ್ಕೊಂಡು ಇವತ್ತು ನಾವು ಯಾಕೆ ಅಳತೇವು, ಕಣ್ಣೀರು ಸುರಿಸ್ತೇವು, ಕಂಟು ಬಿಗಿದು ಬರ್ತಂದ್ರೆ ನಮ್ಮ ಮಹಾರಾಜರಾದರೂ ನಮ್ಮನ್ನು ಇಷ್ಟೇ ಪ್ರೇಮ ಮಾಡ್ಯಾರ. ಅದನ್ನೆಲ್ಲ ನಾವು ಉಂಡಾರಿದ್ದೇವೆ. ಯಾಕಂದ್ರೆ ಸಮರ್ಥರ ತೊಡಿ ಮೇಲೆ ಬೆಳೆದಂಥ ಈ ದೇಹ ಎಲ್ಲ ಉಂಡದ್ದದ. ಅಂದ ಕೂಡಲೇ ಸಮರ್ಥರು ನೀರು ಹಾಕ್ತಾರೆ, ಹಾಕಿ ಬಿಸಿ ನೀರು ಹಾಕಿ ಎಲ್ಲ ಮೈ ಸ್ವಚ್ಛ ಮಾಡಿ ಅಡುಗೆ ತಾವೇ ಮಾಡ್ತಾರೆ. ಒಂದಿಷ್ಟು ಮುದ್ದೆ ತಿರುವಿ ಇದು ಮಾಡಿ ಬಾ ಊಟ ಮಾಡೋಣ ಅಂತಾರೆ. ಊಟ ಮಾಡ್ರಿ, ನಾನು ಕಂಟ್ರೋಲಾಗಿ ಅಂದ್ರೆ ಇದು ಬ್ಯಾಡ್ರಿ ಗುರುವೆ ಅಂತಂತಾರೆ. ಇಲ್ಲಿ ಬಾ ಅಂತ ಮತ್ತೊಂದು 4 ದಿವಸ ತಿನ್ನಿಸ್ತಾರೆ, ತಾವು ಊಟ ಮಾಡ್ತಾರೆ. ಸ್ವಲ್ಪ ಲಕ್ಷ ಕೊಡ್ರೆ ತಾವು ಊಟ ಮಾಡಿದ ಮೇಲೆ ಏನಂತಾರೆ, ನೋಡು ಮಧುಕರ, ನಿನ್ನೆ ಹಿಡ್ದ ನಾ ಹೈರಾಣಾಗೀನಿ, ಏನು ಈಗಂತೂ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದದ, ನಾನು ಮಲ್ಕೋತೀನಿ, ಸ್ವಲ್ಪ ಅನ್ಕತ್ತ ನನ್ನ ಕಾಲು ಹೊತ್ಕೊತ ಕೂಡಂತ. ಅವಂತಾರ, ನಾ ಸತ್ತ ಮೇಲೆ ಮಲ್ಕೊಂಡಿರ್ತಾರ. ಹೆಂಗೂ ನನಗೆ ಹೋಗೋ ಟೈಮ್ ಬಂದದ, ನಾ ಹೋದ್ಮೇಲೆ ನೀವು ಕಾಯಂ ಬೇಕಾದಂಗೆ ಮಲ್ಕೊಡಿ, ಖರೆ ಹೋಗೋ ತನಕ ಯಾತ್ರೆ ಅದೇನೋ ಗೊತ್ತಾಗೋದು ನನಗೆ, ಅದೇನು ಬೇಕಿಲ್ಲ, ನನಗೆ ನಿದ್ದೆ ಬಂದದ ಈಗ ಅಂತೇಳಿ ಕಬ್ಬು ಹೊಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಕಂಬಳಿ ಹೊತ್ಕೊಂಡಿರ್ತಾರೆ, ನೋಡು ಈ ಕಂಬಳಿ ನಿನ್ನ ಮೈ ಮೇಲೂ ಹಾಕೋ, ಇಟ್ಕೋ ಇದನ್ನ. ಅಕಸ್ಮಾತ್ ನಾ ಮಲ್ಕೊಂಡಾಗ ಯಾರೇ ಒದರಿದ್ರಂದ್ರೆ ಹೋಗ್ಬೇಡಿ ಇಷ್ಟು ಹೇಳಿ ಹೊರಕೆ ಹೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ನ ಕಾಲು ಹೊತ್ಕೊತ ಕೂಡ್ತಾನ. ಟೈಮ್ ಆಗ್ತದೆ ನೋಡ್ರಿ, ಯಮದೂತ್ರು ಬಂದೇ ಬಿಡ್ತಾರೆ. ಒಂದು 8-10 ಮಂದಿ ಬಂದ ಅವು ಯಮದೂತ್ರು ಹೆಂಗಿರ್ತಾರೆ ಸತ್ತವ್ರಿಗೆ ಗೊತ್ತಲ್ಲ. ಅನಾಹುತ ಅಂದ್ರೆ ಈಗಿನ ಒಂದು ತಾಮಸಿ ಮಂದಿ ಇರ್ತದಲ್ಲ, ಕೆಟ್ಟ ಆಗುತ್ತಿರ್ತದೆ. ಒಂದು ನಮ್ಮಲ್ಲಿ ಶರೀರ ಮನಸ್ಸ ಬುದ್ಧಿ ಎಲ್ಲ ವಿಕಾರ ಇರ್ತದೆ. ಅವ್ರಂತಾರೆ, ಏ ಹುಡುಗ ಅಂತಂತಾರ, ಏ ಹುಡುಗ ಬಾಯಿಲೆ ಅಂತ. ಅವ್ನು ನೋಡ್ತಾನೆ, ಹಿಂಗೆ ಇದು ಮಂದಿ ಬೇರೆನೇ ಕಾಣಿಸ್ತದೆ ಅಂತ ಹೇಳಿ ಅನ್ಕೊಳ್ಳೆ ಇಲ್ಲಿ ಹೊಡಿಲೇ ನಾ ನಮ್ಮ ಗುರುಗಳ ಸೇವಾ ಮಾಡ್ಲಿಕ್ಕೆ ಅಂತಾನೆ, ಇಲ್ಲದ ನನಗೆ ತಿರುಗಿ ಮುರುಗಿ ತ್ರಾಸ ಕೊಡಬೇಡ್ರಿ, ನಾ ಬರುದಿಲ್ಲ ಅಂತ ಹೇಳಿ ಹುಡುಗ ಬೆರಕಿರ್ತಾನ. ನಾವು ಯಾರಂತ ಗೊತ್ತ, ನೀವು ಯಾರು ಯಾಕಿರೋಲ್ಲಕ್ಕ
ನಾ ಬರುದಿಲ್ಲ. ಒಂದು ಕುಲ್ 10 ಮಂದಿ ಅಂತಾರೆ ಹೆಂಗ್ ಮಾಡ್ಬೇಕಂತೇಳಿ ಹಗ್ಗ ಒಗಿತಾರ, ಪಾಶ್ ಅಂತಾರಲ್ಲ ಅದು. ಪಾಶಿಗೆ ಹೋಗೋದ್ ಕೂಡಲೇ ಏನ್ ಮಾಡ್ತದ ಹಗ್ಗ, ಇವ್ ಕಂಬಳಿ ಹೊತ್ಕೊಂಡು ಕೂತಿರ್ತಾರಲ್ಲ, ಆ ಕಂಬಳಿ ತನಕ ಬರ್ತದ, ಒಂದ್ ಸರ್ಕನ ಹಿಂದೆ ಹೋಗ್ಬಿಡ್ತದ. ಇವಾಗ ಹತ್ತುವುದಲ್ಲ ಅದು, ಹತ್ಲಿಕ್ಕೆ ಹತ್ಕೊಳ್ಳೆ ಹುಡುಗ ಹುರುಪ್ ನೋಡ ಶಾಣೆ ಅವ ಅಂತಾರ ಇನ್ನು ಯಾರಪ್ಪ ಹೋದ್ರು ಹೋಗುದಂತ ಇರೋಡಿಲ್ಲ ಬರ್ತೀಯ ಇಲ್ಲ, ಬರೋದು ಬಂದು ತೆರಿಗೆ ಮರಿಗೆ ನನಗೆ ತ್ರಾಸ ಕೊಡ್ಬೇಡಕ್ಕೆ, ಯಾಕೆ ನಿಮಗೆ ಒಂದು ಹೇಳಿದ್ರೆ ತಿಳಿತಿದ್ರು ಅಂತ ನಾವು. ಅವ್ರಂತಾರ ಇವ್ ವಿಷ್ಣು ಭಕ್ತಿದ್ದಾನ, ಇವನು ಕರ್ಕೊಂಡು ಹೋಗ್ಲಿಕ್ಕೆ ಹೊಂಟೇವಂದ್ರೆ ವಿಷ್ಣು ದೂತರು ಬಂದು ನಮ್ಮನ್ನು ಹೈರಾಣ ಮಾಡ್ತಾರೆ ವಿಷ್ಣು ಲೋಕದಾಗ, ಅದಕ್ಕೆ ನಮ್ಮ ಮಾಲಕರನ್ನ ಕಳ್ಸೋದು ಅಂತೇಳಿ ಹೋಗಿ ಯಮನ ಮುಂದೆ ಹೇಳಿದ್ಕೊಳ್ಳಿ ಯಮನೇ ಬರ್ತಾನೆ ವಾಣದ ಮೇಲೆ ಕೂತ್ಕೊಂಡು. ಅವಂತ್ರ ಇವರೇ ಹಿಂಗಿದ್ರೆ ಅವ ಹೆಂಗಿರ್ಬೇಕು, ಒಂದು ನಿಂದಿರ್ತಾನೆ ನಿಂದ ಏಯ್ ಬಾರ ಅಂದ್ಕೊಳ್ಳಿ ಯಾಕೆ ನೋಡ್ಲಿಕ್ಕೆ ಹೋಗುದಿಲ್ಲ, ನೋಡ್ಲಿಕ್ಕೆ ಯಾವ ಇದನ್ನೇ ಇರ್ತದೆ. ನಾ ಯಾರಿದ್ರೆ ಗೊತ್ತ, ನೀ ಯಾರಿದ್ರೆ ನಾ ಏನ್ ಮಾಡ್ಲಿ ಅಂತ ನಾವು, ನಾ ಯಮ ಇದ್ದಾನೆ, ಯಮ ಅಲ್ಲ ಯಮನ ಅಪ್ಪ ಬಂದ್ರು ನಾ ಬರುದು. ಒಂದು ಕೂಡಲೇ ಯಮಗನು ಸಹಿತ ಏನಾಗಿಬಿಡ್ತ ಅಂದ್ರೆ ಹಂಗಪ್ಪ ಅಂತ ನನಗೆ ಆಗ್ತದೆ. ಅವನು ಪಾಶ್ ಹೋಗಿದ್ದಾನೆ, ಅದು ಒಟ್ಟ ಕಂಬಳಿ ಸನಿಕೆ ಬರುದಿಲ್ಲ. ಅದು ಕೂಡಲೇ ಇವ್ ತಿಳ್ಕೊಂಡು ಬಿಡ್ತಾನೆ, ಈ ಕಂಬಳಿನ ನಾನು ಕಾಯ್ಲಿಕ್ಕತ್ತ ಸಮರ್ಥ ಕಾಯ್ತಾನೆ ಅಂತ ಹೇಳಿಲ್ಲವ, ಈ ಕಂಬಳಿ ನನ್ನ ಕಾಯ್ತದ ಪೂರ್ಣ ಮೈತು ಹೊತ್ಕೊಂಡು ಬಿಡ್ತಾನೆ. ಹೊತ್ಕೊಂಡು ಬರ್ತೀಯಲ್ಲ ಅಂದ್ಕೊಳ್ಳಿ, ತಿರುಗಿ ಹೊರಗೆ ಕಿರಿಕಿರಿ ಮಾಡಬೇಡ, ಈಗ ಸುಮ್ ಹೋಗ್ತಿದ್ರೆ ಹೋಗು, ಇಲ್ಲ ಇಲ್ಲಿ ನಿಂದಿರ್ತಿದ್ರೆ ನಾ ಅಂತ ನಿಮ್ಮ ಅಪ್ಪ ನಿಮ್ಮ ಕುಲದವ್ರು ಎಲ್ಲ ಪೂರ್ವಜರು ಬಂದ್ರು ಸಹಿತ ಅವ್ರು ಟೈಮ್ ಮೀರ್ಲಿಕ್ಕೆ ಬರ್ತದೆ. ಈಗ ನೀನೇನು ಕೆಲಸ ಆಗುದಿಲ್ಲ ಅಂತ ಯಮ್ಮ ಹೋಗಿಬಿಡ್ತಾರ. ಹೋಗಿ ಕೂಡ ಸಮರ್ಥರು ಹೇಳ್ತಾರ, ಎದ್ದು ನೋಡ್ತಾರ, ಯಾಕೋ ಮಧುಕರ ಇನ್ನ ಸತ್ತೇ ಇಲ್ಲ ನೀ ಅಂತ ಕೂಡಲೇ ಮಧುಕರ ಅಂತಾನೆ ಆದದ್ದೆಲ್ಲ ಘಟನೆ ಹೇಳ್ತಾನೆ. ಆತ ಚಲೋ ಆತಳ, ನಾನು ಈ ಕಂಬಳಿಗೆ ಕಾಯ್ತು ನೋಡ್ರಿ ಅಂತ. ಈ ಕಂಬಳಿಯಾಗಿ ಎಂಥ ಶಕ್ತಿ ಇರ್ಬೇಕ್ರಿ ಗುರುಗಳ, ಈ ಕಂಬಳಿ ನನಗೆ ಕಾಯ್ತದ, ಹೌದಾ ಚಲೋ ಆದ್ ಬಿಡು ಹಂಗಾರ ಅಂತೇಳಿ. ಹಂಗಾರ ಇನ್ನು ಹೋಗಿ ಆ ಜೋಶಿಗೋನ್ ಮನೆಗೆ ಹೋಗಿ ಮತ್ತೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ ಅಂತಾನ. ಹಾದ್ಯಾಗ ಮತ್ತೆ ಅವ್ರು ಬಂದ್ರ ಅಂತ, ಹಾದ್ಯಾಗ ಯಮದೂತರು ಬಂದ್ರೆ ಹೆಂಗ್ರಿ, ನನಗೆ ಈ ಕಂಬಳಿ ಕೊಡ್ರಿ ನೀವು, ಆ ಕಂಬಳಿ ತಗೊಂಡ ಬೇಡ್ಲಿಕ್ಕೆ ಹೋಗ್ತಾನ ಅಂತೇಳಿ ಆ ಕಂಬಳಿ ಹಾಕೊಂಡ ಜೋಡಿಗೆ ಹಾಕೊಂಡು ಮತ್ತೆ ಜೋಶಿಗೋನ್ ಅಂತೇಳಿ ಹೋಗ್ತಾನ. ಸಮರ್ಥಾಚಿಯ ಸೇವಕ ವಕ್ರಪಾಯೇ ಅಸ ಸರ್ವಭೂಮಂಡಳಿ ಕೋಣಾಯೇ ಜಯಾಚಿ ಲೀಲಾವಾಣಿತಿ ಲೋಕತೇರಿ ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ ಜೈ ಜಯ ರಘುವೀರ ಸಮರ್ಥ ಅಂತಂದಾಗ ಜೋಶಿಗೋ ಅಂತಾನ, ಯಾಕೋ ಹಿಂಗಿನ ಇದೆಯಲ್ಲೋ ನೀನು ಇನ್ನ ಹೋಗಿಲ್ಲ ಅಂತ ಒಬ್ಬಂತ ಜೋಶಿಗುವ. ನಾ ಹೆಂಗೆ ಹೋಗ್ತಾನೆ, ನನ್ನ ಗುರು ಎಂತಾವಿದ್ದಾರ ಅಂದ್ಕೊಳ್ಳಿ ಅವ್ ಮತ್ತೆ ತಿರುಗಿ ಪಂಚಾಂಗ ತೆಗೆದು ನೋಡ್ತಾನೆ, ಎಲ್ಲರೂ ಲೆಕ್ಕ ತಪ್ಪಿದನಂತೇಳಿ. ಬರೋಬ್ಬರ್ ಲೆಕ್ಕ ಇರ್ತದ, ಖರೆ ಪಾರಾಗಿ ಹೋಗ್ಬಿಟ್ಟಿರ್ತದ. ಅವನು ನಿಮ್ಮ ಗುರುಗಳು ಸಾಮಾನ್ಯ ಇದ್ದಂಗೆ ಕಾಣಿಸೋದಿಲ್ಲ, ಅವ್ರ ದರ್ಶನ ತಗೊಳ್ಳಬೇಕಂತೇಳಿ ನಿಮ್ಮ ಗುರುಗಳ ದರ್ಶನಕ್ಕೆ ಬಂದ್ಬಾರ್ದು. ಆ ಮತ್ತೆ ಬರ್ತನಿಗಿರ್ತಾರಲ್ಲ, ಈಗ ನಡೆದು ಬಿಡ್ರಿ ಗುರು ಜೋಶಿಬುವ ಅಂತಂದು. ಜೋಶಿಬುವನ್ ಕರ್ಕೊಂಡು ಹೋಗ್ತಾರ. ಹೋದ ಕೂಡ ಸಮರ್ಥರಂತಾರೆ, ಬಾರಪ್ಪ ಜೋಶಿ ಅಂತಂತಾರೆ. ಅವ್ನ ಕೂಡ ಸಾಷ್ಟಾಗಿ ನಮಸ್ಕಾರ ಹಾಕ್ತಾರೆ. ಜೋಶಿಬುವ ಏನು ಮಾಡ್ತೀಪ ಹೊಟ್ಟೆಗೆ ದಂದಾಗಿಂದ ಏನು ಮಾಡಿ, ಏನಿಲ್ರಿ ಸುಮ್ ಬೇರೆ ಮಾಡ್ತಾನೆ, ಪಂಚಾಂಗ ಹೇಳೋದೇ ನನ್ನ ದಂಧ ಅಲ್ಲ, ಆದ್ರೂ ಸಹಿತ ಸುಮ್ ಶೋಕಿಗೆ ಹೇಳ್ತಾನೆ. ಚಲೋ ಅದ ನಿನ್ನ ಶೋಕ್ ಅಂತಾನು, ನಿಂದೇನು ಶೋಕಿ, ಯಾರು ಬಂದವ್ರಿಗೆ ಅಗದಿ ಹೇಳೋದು, ನೀ ಸಾಹಿತ್ಯ ಅಂತ ತಗಲಿ ಪದ್ಧತಿ ಸೀರೆ ಹೇಳೋದು, ಅವ್ರು ಅನ್ಸೋದು, ಅವ್ರು ಎದಿ ಓಡಿಸೋದು, ಚಲೋ ದಂದ ಮಾಡ್ತೀಪ ಅಂದ್ಕೂಡೆ ನನ್ನ ಕಡೆ ತಪ್ಪಾಗ್ಯದ. ಅಲ್ಲೋ ಇಂಥ ವಿದ್ಯೆ ಕೊಟ್ಟಾರ, ನೀನು ಪಂಚಾಂಗಕ್ಕೂ ಅನ್ನೋದಿಲ್ಲ, ನಿನಗೂ ಅನ್ನೋದಿಲ್ಲ, ಆದ್ರೆ ವಿದ್ಯೆ ಸರಿಯಾಗಿ ಬಳಸ್ಕೋಬೇಕು. ಜೀವನದಾಗ ಮತ್ತೊಬ್ಬರಿಗೆ ಒಂದು ಏನಪ್ಪ ಅಂದ್ರೆ ಪ್ರೋತ್ಸಾಹ ಬರುವಂಗೆ ನೀನು ಹೇಳಬೇಕು. ಅದೆಲ್ಲ ಬಿಟ್ಟು ಹಿಂಗೆಲ್ಲ ಹುಚ್ಚರಗತೆ ಮಾಡ್ತಿಲ್ಲ. ಇದೇ ಸಮಯ ನೀನು ಭಗವಂತನ ನಾಮಸ್ಮರಣೆ ಮಾಡಿದ್ದೆ ಅಂದ್ರೆ ಉದ್ಧಾರ ಆಗ್ತಿದ್ದಿಲ್ಲಪ್ಪ ಅಂಥೇಳಿ ಅಂದಾಗ ಅವ್ರಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಸಮರ್ಥ ಶಿಷ್ಯ ಆಗ್ತಾರೆ. ಹಾಗೆ ಅವ್ನು ಕಳಿಸ್ತಾರ. ಅವಾಗೆಲ್ಲರೂ ಕೂಡಿಸಿ ಸಮರ್ಥಾತಿಯ ಸೇವಕ ಸಮರ್ಥಾತಿಯ ಸೇವಕ ಅಸ ಸರ್ವಭೂಮಂಡಲಿ ಕೋಣ ಆಯೇ ಅಸ ಸರ್ವಭೂಮಂಡಲಿ ಕೋಣ ಆಯೇ ಸಮರ್ಥಾತಿಯ
ಸಮರ್ಥಾಚಿಯ ಸೇವಕ ಅದಕ್ಕ ಈ ಒಂದ ಓವಿಯಿಂದ ಇನ್ನ 10 ಓವಿಗಳು ಸಹಿತ ಶ್ಲೋಕಗಳು ಸಹಿತ ಹಿಂಗೆ ಧೈರ್ಯ ಕೊಡುವಂತವು. ಸದಾ ಚಕ್ರವಾಕಾಶಿ ಮಾರ್ತಂಡ ಜೈಸ ಉಡಿಗಾಲಿತೋ ಸಂಕಟಿ ಸ್ವಾಮಿ ತೈಸ ಹರಿಭಕ್ತಾಗಾವ ಗಾಜೆ ನಿಶಾನಿ ನೃಪೇಕ್ಷಿ ಕದಾ ರಾಮದಾಸ ಅಭಿಮಾನಿ ಭಕ್ತವ. ಇವತ್ತಿನ ಈ ಒಂದು ಶ್ಲೋಕದಿಂದ ನಾವು ನೀವು ತಾಯಂತರು ಎಲ್ಲರೂ ಒಂದು ತಿಳ್ಕೊಳ್ಬಿಡ್ರಿ. ಸಮರ್ಥ ಒಂದು ಛತ್ರದೊಳಗೆ ನಾವಿದ್ದಾಗ ನಮಗೆ ಯಾರಿಂದನೂ ಯಾವ ರೀತಿಯೂ ಭಯ ಆಗುವುದಿಲ್ಲ. ಎಂಥ ಸಂಕಟ ಬಂದರೂ ಸಹಿತ ನಾವು ನಾಮಸ್ಮರಣೆಯೊಳಗಿದ್ರ ನೀತಿಯೊಳಗಿದ್ರ ದಿನಾಲು ನಿತ್ಯ 4 ಹೊತ್ತು ಭಜನೆಯನ್ನು ಮಾಡ್ಕೊತ ಇದ್ದೇವೆ ಅಂದ್ರೆ ಸದಾ ನಾಮ ಸಮರ್ಥರ ನೆನೆಸ್ಕೊತಿದ್ದೇವೆ ಅಂದ್ರೆ ನಾನು ಅನ್ನೋದಕ್ಕಿಂತ ಅವ್ರು ಹೇಳಿದ ಪ್ರಕಾರ ನಮಗೆ ಯಾರಿಗೂ ಯಾರ ಭಯಾನೂ ಇಲ್ಲ, ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ ಅಂತ ಹೇಳಿ ಹೇಳ್ಕೊತ ಕೊನೆ ಚರಣ. जयाती लीला वर्णिती लोकतीने जयाती लीला वर्णिती लोकतीने जयाती लीला वर्णिती लोकतीने जयाती लीला वर्णिती लोकतीने जयाती लीला रुपेक्षी कदा राम दासाभिमानी रुपेक्षी कदा राम दासाभिमानी ಯಾಕಂದ್ರೆ ಸದ್ಗುರುವಿನ ಒಂದು ದಾಸರ ಯಾರಿರ್ತಾರಲ್ಲ ಅವ್ರ ಮೇಲೆ ಭಯಂಕರ ಅಭಿಮಾನ ಇರ್ತದೆ ಸದ್ಗುರುಗಳಿಗೆ. ನಾವು ದಾಸರಾಗಬೇಕು, ಈಶ್ವರಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಜಯಾತಿ ಲೀಲಾ ವರ್ಣಿತಿ ಲೋಕತಿನಿ. ಯಾರಲ್ಲ ಈ ಮೂರು ಲೋಕಗಳು ಯಾರ ಲೀಲೆಯನ್ನು ಹೋಗಲಿಕ್ಕತ್ತಾವ ಅಂತ ದಾಸ ಈ ಮಾಲಿ ರಾಮ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡಲು. ಜಯಾತಿ ಲೀಲಾ ವರ್ಣಿತಿ ಲೋಕತಿನಿ ಉಪೇಕ್ಷೀರ್ ಕದಾ ರಾಮದಾಸಾಭಿಮಾನಿ ನುಪೇಕ್ಷೀ ಕದಾ ರಾಮ दासाभिमानी समर्थाचिया सेवका वक्रपाणी समर्थाचिया सेवका वक्रपाणी समर्थाचिया सेवका वक्रपाणी आता सर्व भूमंडळी आता सर्व भूमंडळी कोण आहे? 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 Come on,
तया कुळा माझ्या सकळा हरीच्या दासा कल्पनेची बाधान हो कोण काळे ही संत मंडळी सुखी असो अहंकाराच्या वारा न लागो रासा माझा विठ्ठुदासा भाविकासी मामा म्हणे तया असावे कल्याण जामुक निदान पांडुरंग गोपाल कुमारी